ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ವ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ರೆಸಿಪಿಯನ್ನು ನಾನು ಬಾಳೆ ಎಲೆಯಿಂದ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಬಾಳೆ ಎಲೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆಯನ್ನು ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಈ ವಾಶ್ ಮಾಡಿಕೊಂಡು ಆನಂತರ ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ವಾಶ್ ಮಾಡಿಟ್ಕೊಂಡು ನಾನು ಒಂದು 2 ಬಾಳೆ ಎಲೆಯನ್ನು ತಗೊಳ್ತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಸೈಜ್ನ ಬಾಳೆ ಎಲೆಯನ್ನು ತಗೊಳ್ತಾ ಇದ್ದೀನಿ ನಾನು. ತುಂಬ ದೊಡ್ಡದಾದಂತಹ ಬಾಳೆ ಎಲೆಯನ್ನು ತಗೊಳ್ತಾ ಇಲ್ಲ. ನೋಡಿ, ಈ ರೀತಿಯಾದಂತಹ ಸ್ವಲ್ಪ ಎಳೆದ ಬಾಳೆ ಎಲೆ ಇರುತ್ತೆ ನೋಡಿ, ಆ ರೀತಿಯಾಗಿ ನಾನು ತಗೊಳ್ತಾ ಇದ್ದೀನಿ. ಈ ಥರ ತಗೊಂಡಾದ ನಂತರ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆನಂತರ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ರುಬ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ನೀರು ಹಾಕಿ ನಾನು ಸ್ಟಾರ್ಟಿಂಗ್ ರುಬ್ಕೊಂಡಿದ್ದೆ. ಆವಾಗ ಸರಿ ಆಗಲಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ನಾವು ಒಂದೇ ಸರಿ ನೀರನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಬಾಳೆ ಎಲೆ ಸ್ವಲ್ಪ ಅಲ್ಲಲ್ಲೇ ಹಿಡಿದು ಬಿಡುತ್ತೆ ಮತ್ತು ಚೆಲ್ಲಿ ಹೋಗುತ್ತೆ, ಹೊರಗಡೆ ಎಲ್ಲ ಲೀಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಆ ನಂತರ ನಾವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಆಗಬೇಕು. ಇದಕ್ಕೆ ನಾನು ಒಂದು ಸ್ಟೈನರ್ನ ತಗೊಂಡು ಇದಕ್ಕೆ ನೋಡಿ, ಆ ಬೌಲ್ ಇದೆ ನೋಡಿ, ಆ ಬೌಲ್ನ ನಾನು ಮೆಷರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ ಆಗುವಷ್ಟು ನಾನು ಬಾಳೆ ಎಲೆ ರಸವನ್ನು ತಗೊಳ್ತಾ ಇದ್ದೀನಿ. ನನಗೆ ಈ ಬಾಳೆ ಎಲೆಯಲ್ಲಿ ರಸ ಮಾತ್ರ ಬೇಕಾಗುತ್ತೆ. ಈ ಬಾಳೆ ಎಲೆಯನ್ನು ನಾನು ನೀಟಾಗಿ ಶೋಧಿಸ್ಕೊಂಡು ಆ ನಂತರ ನಾನು ಒಂದು ಕಪ್ಪಾಗುವಷ್ಟು ನಾನು ನೋಡಿ, ಈ ಕಪ್ಪಲ್ಲಿ ನಾನು 1 ಕಪ್ಪು ಬಾಳೆ ಎಲೆ ರಸವನ್ನು ನಾನು ತಗೊಂಡಿದ್ದೆ. ಅದನ್ನು ನೀರೆಲ್ಲ ಹಾಕ್ಕೊಂಡು ನಾನು ಅದಕ್ಕೆ 1 ಕಪ್ ಆಗುವ ಥರ ಮಾಡ್ಕೊಂಡಿದ್ದೆ ನಾನು. ಅಂದರೆ ತುಂಬ ಗಟ್ಟಿ ಆಗಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ನ ತಗೊಳ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ನ ನಾವು ಒಂದು 5 ಅಥವಾ 6 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡು ನಾವಿವಾಗ ಹಾಕಿ ಇಟ್ಕೊಂಡಿದ್ವಿ ನೋಡಿ. ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಈ ಬಾಳೆ ಎಲೆ ರಸವನ್ನು ಹಾಕಿದ್ದೆ ನೋಡಿ, ಅದಕ್ಕೆ ಸೇರಿಸ್ಕೊಂಡು ಗಂಟಿಲ್ಲದಂತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಅದಕ್ಕೆ ನಾನು ಈ ರೀತಿಯಾಗಿ ಗಂಟಿಲ್ಲದಂತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಪುಡಿಯನ್ನು ನಾನು ಒಂದು ಈ 1/4 ಕಪ್ ಆಗುವಷ್ಟು ನಾನು ತಗೊಳ್ತಾ ಇದ್ದೀನಿ. ಈ ಬಾಳೆ ಎಲೆ ರಸವನ್ನು ನಾವು 1 ಕಪ್ ತಗೊಂಡ್ರೆ 1/4 ಕಪ್ ಆಗುವಷ್ಟು ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿಯನ್ನು ಸಕ್ಕರೆಯಲ್ಲೇ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಇಡಿಯಾದ ಏಲಕ್ಕಿ ಇತ್ತು, ಅದಕ್ಕೋಸ್ಕರ ನಾನು ಅದು ಪುಡಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡಿದ್ದೆ. ನೀವು ಏಲಕ್ಕಿ ಪುಡಿ ಏನಾರು ಇದ್ದರೆ ಅಥವಾ ಗುದ್ದಿನೂ ಕೂಡ ಏಲಕ್ಕಿದ್ರೆ ಹಾಕ್ಕೊಳ್ಬೋದು. ನೋಡಿ, ಇವಾಗ ಒಂದು ಬಾಣಲೆಗೆ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿದ್ವಿ ನೋಡಿ, ಅದೆಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು. ಈ ತಿರುಗಿಸ್ಕೊಂಡು ಬೇಗನೂ ಕೂಡ ಆಗಿಬಿಡುತ್ತೆ ಸ್ವೀಟು. ನಾನು ಸುಮ್ಮನೆ ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವರೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಬೇಗನೆ ಗಟ್ಟಿ ಆಗಿಬಿಡುತ್ತೆ, ತುಂಬ ಟೈಮ್ ಕೂಡ ತಗೊಳ್ಳಲ್ಲ ಇದು ಈ ಬಾಳೆ ಎಲೆ ಸ್ವೀಟು. ಇದಕ್ಕೆ ನಾನಿವಾಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಮತ್ತು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು ಬೇಕಿದ್ರೆ. ನಾನು ಇದನ್ನು ತುಪ್ಪದಲ್ಲೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ತಿರುಗಿಸ್ತಾನೆ ಇದ್ದರೆ ಇದು ಗಂಟು ಕೂಡ ಆಗಲ್ಲ, ಅಷ್ಟು ನೀಟಾಗಿ ನಾವು ಮಾಡ್ಕೊಳ್ಬೋದಾದಂತಹ ಸ್ವೀಟ್ ಅಂತಲೇ ಹೇಳ್ಬೋದು. ನೋಡಿ, ಒಂದು 1/4 ಕಪ್ ಆಗುವಷ್ಟು ತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಕಿದ್ರೆ ಇಟ್ಕೊಳ್ಬೋದು, ಏಕೆಂದರೆ ನಮಗೆ ಈ ತಟ್ಟೆಗೆ ಹಾಕಿ ಸವರೋದಕ್ಕೆ ಬೇಕಿರುತ್ತಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪವನ್ನು ಹಾಗೆ ಬಿಟ್ಕೊಂಡಿದ್ದೀನಿ.
ತುಂಬ ತುಪ್ಪ ಹಾಕಿದ್ರೂ ಕೂಡ ಅದೆಲ್ಲ ಮೇಲ್ಗಡೆ ಎದ್ದು ಬಂದುಬಿಡುತ್ತೆ. ಹಾಗೆಯೇ ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು. ನಾನು 1/4 ಕಪ್ ಆಗುವಲ್ಲಿ ಸ್ವಲ್ಪ ನಾನು ಉಳಿಸ್ಕೊಂಡು ಇಟ್ಕೊಂಡಿದ್ದೀನಿ, ಏಕೆಂದರೆ ಇದು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಈ ಮೇಲ್ಗಡೆ ಬಂದುಬಿಡುತ್ತೆ, ನಮಗೆ ಕಟ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ನಾನು ಆಮೇಲೆ ಹಾಕ್ಕೊಳ್ಳೋಣ ಬೇಕಿದ್ರೆ ಅಂತ ಹೇಳಿಬಿಟ್ಟು ನಾನು ತೆಗೆದಿಟ್ಕೊಂಡಿದ್ದೆ. ಇವಾಗ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಇದಕ್ಕೆ ಹೆಚ್ಚು ತುಪ್ಪನೂ ಕೂಡ ಬೇಡ. ಈ ತುಪ್ಪ ಹೆಚ್ಚು ಹಾಕಿದ್ರೂ ಕೂಡ ಅದು ನೋಡಿ ಒಂಥರ ಮೇಲ್ಗಡೆನೇ ಬಂದು ನಿಂತ್ಕೊಂಡ್ಬಿಡುತ್ತೆ. ಈ ಕಟ್ ಮಾಡೋಕ್ಕೆಲ್ಲ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಬೇಕು. ನಾನು 1/4 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ರೆಡಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ನಾವು ಬಾಳೆದೆಲೆಯನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಸಾಕು, ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಕಾರ್ನ್ಫ್ಲೋರ್ ಒಂದಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಬಾದಾಮಿ ಮತ್ತು ಗೋಡಂಬಿನೆಲ್ಲ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಏನು ಕೂಡ ತುಪ್ಪದಲ್ಲಿ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈ ಹಲ್ವಾದಲ್ಲಿ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಬಾದಾಮಿನ ಒಂದು ಸ್ವಲ್ಪ ನೋಡ್ಕೊಂಡು ಒಂದು ಅಂದಾಜಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ. ಒಂದು 1/4 ಕಪ್ ಆಗುವಷ್ಟು ನಾನು ತುಪ್ಪವನ್ನು ಹೇಗೆ ತಗೊಂಡಿದ್ನೋ ಅದೇ ಮೆಷರ್ಮೆಂಟಲ್ಲಿ ನಾನು ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತಳ ಹಿಡಿದಾಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದು ತಳ ಕೂಡ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇದು. ನೋಡಿ ಒಂದು ಸ್ವಲ್ಪನೂ ಗಂಟಾಗಲಿ ಏನು ಕೂಡ ಆಗಲ್ಲ. ನಾವು ಸ್ಟಾರ್ಟಿಂಗ್ ಎಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳುವಾಗ ನೀಟಾಗಿ ಮಿಕ್ಸಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ಗೊತ್ತಾಗುತ್ತೆ ನಮಗೆ, ಫುಲ್ ತಳ ಎಲ್ಲ ಬಿಟ್ಕೊಂಡು ಬರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ನೋಡಿ ಇದಕ್ಕೆ ತುಪ್ಪನೂ ಕೂಡ ಸವರ್ಕೊಳ್ಬೇಕು ಅಂತ ಏನಿಲ್ಲ. ನಾನಿದು ಬಾಳೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಿಡಿಬಾರ್ದು, ಬಾಳೆ ಎಲೆ ಹಾಕಿದ್ನಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಾ ಇವಾಗ ತುಂಬಾ ಈಸಿಯಾದಂತಹ ಮತ್ತು ತುಂಬಾ ಟೇಸ್ಟಿಯಾದಂತಹ, ಮಕ್ಕಳು ಮತ್ತು ದೊಡ್ಡವರಿಗೂ ಕೂಡ ಇಷ್ಟ ಆಗುವಂತಹ ಬಾಳೆ ಎಲೆ ಸ್ವೀಟ್ ರೆಡಿಯಾಗಿದೆ. ಈ ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಈಗ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಇವಾಗನೇ ಕೂಡ ಬಾಳೆ ಎಲೆನ ಬಿಟ್ಕೊಂಡು ಬಂದಿದೆ. ನೋಡಿ ಇದೊಂದು ಆರಿದ ನಂತರ ಇದನ್ನು ಕಟ್ ಮಾಡ್ಕೊಳ್ಬೋದು. ನಮಗೆ ಗೊತ್ತಾಗುತ್ತೆ ಇವಾಗ ಆರಿದೆ ಅಂತೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.